ಹಾಯ್ ಗೈಸ್, ಕ್ರೈಮೇ ನಡೀದೇ ಇರೋ ಒಂದು ಊರಲ್ಲಿ ಸಡನ್ ಆಗಿ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನ ಮಾಡೋಕ್ ಶುರು ಮಾಡ್ತಾನೆ. ಇದರಿಂದ ಊರಿನ ಜನ ತುಂಬಾ ಗಾಬರಿ ಆಗ್ತಾರೆ. ಇದೇ ಊರಲ್ಲಿರೋ ಒಬ್ರು ಡಿಟೆಕ್ಟಿವ್ ಈ ಕಿಲ್ಲರ್ ನ ಕಂಡು ಹಿಡಿತಾರ. ಹಾಗೇನೆ ಈ ಕೇಸ್ ಎಂಕ್ವೈರಿಗೆ ಬಂದಿದ್ದ ಪೊಲೀಸ್ ಅಂಡ್ ಡಿಟೆಕ್ಟಿವ್ ನಡುವೆ ರೈವಲ್ರಿ ಸ್ಟಾರ್ಟ್ ಆಗುತ್ತೆ. ಯಾರು ಫಸ್ಟ್ ಈ ಕಿಲ್ಲರ್ ನ ಕಂಡು ಹಿಡಿತಾರೆ ಅಂತ. ಆ ಕಿಲ್ಲರ್ ಯಾರು, ಯಾಕೆ ಕೊಲೆಗಳನ್ನ ಮಾಡ್ತಿದ್ದಾನೆ ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಡಿಟೆಕ್ಟಿವ್ ಉಜ್ವಾಲನ್. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಉಜ್ವಾಲನ್ ಅವ್ರ ತಂದೆ ತಾಯಿ ಒಂದು ಮನೆಗೆ ಹೆಣ್ ಕೇಳ್ಕೊಂಡು ಬರ್ತಾರೆ. ಆದ್ರೆ ಹುಡುಗಿ ತಂದೆ ಒಪ್ತಾ ಇಲ್ಲ. ಯಾಕಂದ್ರೆ ಉಜ್ವಾಲನ್ಗೆ ಯಾವ್ದೇ ಕೆಲ್ಸ ಇಲ್ಲ. ತಾನೊಬ್ಬ ಡಿಟೆಕ್ಟಿವ್ ಅನ್ಕೊಂಡು ಊರಲ್ಲಿ ಕಾಣೆಯಾಗೋ ಪ್ರಾಣಿಗಳನ್ನ ಕಂಡು ಹಿಡಿತಾ ಇರ್ತಾನೆ. ಅವನಿಗೆ ರಾತ್ರಿ ಅಂದ್ರೆ ಭಯ. ಈ ತರದೊಬ್ಬ ವ್ಯಕ್ತಿಗೆ ಹೇಗೆ ನಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸೋದು ಅಂತ. ಆದ್ರೆ ಹುಡುಗಿ ಉಜ್ವಾಲನ್ನ ಇಷ್ಟಪಡ್ತಾ ಇರೋದ್ರಿಂದ ಯೋಚನೆ ಮಾಡಿ ಹೇಳ್ತೀವಿ ಅಂತ. ಇನ್ನು ಈ ಊರಲ್ಲಿ ಯಾವುದೇ ಕ್ರೈಮ್ ನಡೀದೇ ಇರೋದ್ರಿಂದ ಪೊಲೀಸ್ನವ್ರಿಗೆ ಏನು ಕೆಲಸ ಇರಲ್ಲ. ಪ್ರಾಣಿಗಳು ಕಾಣೆ ಆಗೋದು ಅಥವಾ ಸಣ್ಣ ಪುಟ್ಟ ಕಳ್ತನ ನಡೆದ್ರೆ ಅದನ್ನ ಉಜ್ವಾಲನ್ ಕಂಡು ಹಿಡಿತಾ ಇರ್ತಾರೆ. ಈಗ್ಲೂ ಯಾರ್ದೋ ಮನೆಯಲ್ಲಿ ಸರ ಕಾಣ್ತಿಲ್ವಂತೆ. ಅದನ್ನ ಕಂಡು ಹಿಡಿಯೋ ಪ್ರಯತ್ನದಲ್ಲಿ ಇದ್ದಾರೆ. ಕೊನೆಗೂ ಸರ ಕದ್ದಿರೋ ಕಳ್ಳ ಸಿಗ್ತಾನೆ ಅಂಡ್ ಸರನು ಸಿಗುತ್ತೆ. ಕಳ್ಳ ಯಾರು ಗೊತ್ತಾ? ಒಂದು ಬೆಕ್ಕು. ಈ ಬೆಕ್ಕುಗಳಲ್ಲಿ ಒಂದು ವಿಶೇಷತೆ ಇದೆ. ಅದೇನಂದ್ರೆ ಕಣ್ಣಿಗೆ ಬೀಳೋ ಯಾವುದೇ ವಸ್ತಾದ್ರೂ ಎತ್ಕೊಂಡು ಹೋಗುತ್ತೆ. ಸರ ಕಾಣೆಯಾಗಿದ್ದ ಮಂಚದ ಅಡಿಯಲ್ಲಿ ಈ ಬೆಕ್ಕಿನ ಫುಟ್ ಪ್ರಿಂಟ್ಸ್ ಇರುತ್ತೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಟ್ರ್ಯಾಕ್ ಮಾಡಿದಾಗ ಈ ಬೆಕ್ಕು ಆ ಸರನ ಎತ್ಕೊಂಡ್ ಬಂದು ತೆಂಗಿನಕಾಯಿ ಇಟ್ಟಿದ್ದ ರೂಮ್ ಅಲ್ಲಿ ಹಾಕಿರುತ್ತೆ. ಉಜ್ವಾಲನ್ ಒಂದು ಲೈಬ್ರರಿ ನಡೆಸ್ತಾ ಇದ್ದಾರೆ. ಆದ್ರೆ ಜನ ಯಾರು ಬರಲ್ಲ. ಟೈಮ್ ಸಿಕ್ಕಿದಾಗ ಈ ರೀತಿ ಡಿಟೆಕ್ಟಿವ್ ಕೆಲಸ ಮಾಡೋದ್ರಿಂದ ಊರಿನ ಜನ ಡಿಟೆಕ್ಟಿವ್ ಉಜ್ವಾಲನ್ ಅಂತ ಕರೀತಾ ಇರ್ತಾರೆ. ಇವ್ರ ದೊಡ್ಡ ವೀಕ್ನೆಸ್ ಏನಂದ್ರೆ ರಾತ್ರಿ ಅಂದ್ರೆ ಭಯ. ಈಗ್ಲೂ ಅವ್ರ ತಾಯಿ ಹೊರಗಡೆ ಲೈಟ್ ಆಫ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಇವರು ಹೋಗಕ್ ರೆಡಿ ಇಲ್ಲ. ಇನ್ನು ಪೊಲೀಸ್ನವರು ನಮ್ಮೂರಲ್ಲಿ ಕ್ರೈಮ್ ನಡೀತಾನೆ ಇಲ್ಲ ಅಂತ ಲೋಕಲ್ ಟಿವಿ ಚಾನೆಲ್ಗೆ ಹೇಳಿಕೆ ಕೊಡ್ತಾರೆ. ಆ ದಿನ ರಾತ್ರಿ ಅಶೋಕನ್ ಅಂದ್ರೆ ಉಜ್ವಾಲನ್ ಮದ್ವೆ ಆಗೋ ಹುಡುಗಿ ತಂದೆ ಎಲ್ಲೋ ಹೊರಟಿರುವಾಗ ಯಾರೋ ಸ್ಟ್ರೇಂಜರ್ ತಲೆಗೆ ಗೋಣಿ ಚೀಲ ಹಾಕೊಂಡು ಇವ್ರನ್ನೇ ನೋಡ್ತಾ ಇದ್ದಾನೆ. ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಕೊಂಡು ಅಶೋಕನ್ ಹತ್ರ ಹೋದಾಗ ಆ ಸ್ಟ್ರೇಂಜರ್ ಅಶೋಕನ್ ಮೇಲೆ ಅಟ್ಯಾಕ್ ಮಾಡಿ ಸುತ್ತಿಗೆಯಿಂದ ಹೊಡೆದು ಸಾಯಿಸ್ಬಿಡ್ತಾನೆ. ನೆಕ್ಸ್ಟ್ ಡೇ ಈ ವಿಷಯ ಊರಿನ ಜನರಿಗೆ ಗೊತ್ತಾಗಿದ್ರಿಂದ ಗಾಬರಿ ಆಗ್ತಾರೆ. ಹೊಡೆದಿರೋ ಏಟಿಗೆ ಆಲ್ಮೋಸ್ಟ್ ಬ್ರೈನ್ ಹೊರಗಡೆ ಬಂದಿದೆ. SI ಸಚಿನ್ ಅಂಡ್ ಟೀಮ್ಗೆ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ಈ ಊರಲ್ಲಿ ಕೊಲೆ ಅಂತ ನಡೆದಿರೋದು ಇದೇ ಫಸ್ಟ್ ಟೈಮ್. SI ಸಚಿನ್ ಉಜ್ವಾಲನ್ಗೆ ಈ ವಿಷಯ ಹೇಳ್ತಾರೆ. ರಕ್ತ ನೋಡಿದ ತಕ್ಷಣ ಉಜ್ವಾಲನ್ಗೆ ವಾಂತಿ ಬರುತ್ತೆ. ಯಾಕಂದ್ರೆ ಇಷ್ಟೊಂದು ಬ್ರೂಟಲ್ ಮರ್ಡರ್ ನ ಇವರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದ್ರೂ ಧೈರ್ಯ ಮಾಡಿ ಕ್ರೈಮ್ ಸೀನ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಆಗ ಒಂದು ಚಪ್ಲಿ ಅಂಡ್ ಬೀಡಿ ಸಿಗುತ್ತೆ. ಉಜ್ವಾಲನ್ ಗೆಸ್ ಮಾಡ್ತಿರೋ ಪ್ರಕಾರ ನಮ್ಮೂರಲ್ಲಿ ಜಾಸ್ತಿ ಬೀಡಿ ಸೇದೋ ವ್ಯಕ್ತಿ ಯಾರು? ಸ್ಲಿಪ್ಪರ್ ಸೈಜ್ 9. ಆಕ್ಚುಲಿ ಇದು ನಂದೇ ಚಪ್ಲಿ. ದೇವಸ್ಥಾನಕ್ಕೆ ಹೋಗಿದ್ದಾಗ ಯಾರೋ ಕಳ್ತನ ಮಾಡ್ಬಿಟ್ರು. ನಮ್ಮೂರಲ್ಲಿ ಕಳ್ತನ ಮಾಡೋದು ಒಬ್ನೇ, ಅದು ಅಂದಿ ಕುರುಡನ್. ಈಗ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಉಜ್ವಾಲನ್ ಹೇಳ್ತಿರೋ ಹಾಗೆ ನಾನ್ ಕೊಲೆ ಮಾಡಿಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಂದ್ರೂ ಎವಿಡೆನ್ಸ್ ಇವನ್ ವಿರುದ್ಧನೇ ಇರೋದ್ರಿಂದ ಪೊಲೀಸ್ನವರು ಇವನ್ನ ಅರೆಸ್ಟ್ ಮಾಡ್ತಾರೆ. ಉಜ್ವಾಲನ್ ಫುಲ್ ಖುಷಿಯಾಗಿದ್ದಾರೆ. ಕೇಸ್ ಸಾಲ್ವ್ ಆಗೋಯ್ತು ಅಂತ. ಈಗ ಒಬ್ರು ಅಜ್ಜಿ ಮೇಕೆ ಕಾಣೆಯಾಗಿದೆ ಅಂತ ಉಜ್ವಾಲನ್ಗೆ ಹೇಳ್ತಾರೆ. ಆ ಮೇಕೆ ಕಟ್ಟಿದ್ದ ಜಾಗದಲ್ಲಿ ಚೆಕ್ ಮಾಡಿದಾಗ ಕ್ರೈಮ್ ಸೀನ್ ಅಲ್ಲಿ ಒಂದು ಸ್ಲಿಪ್ಪರ್ ಸಿಕ್ಕಿತ್ತು ಅಲ್ವಾ. ಇಲ್ಲಿ ಇನ್ನೊಂದು ಸ್ಲಿಪ್ಪರ್ ಇದೆ. ಅಂದ್ರೆ ಅಂದಿ ಕುರುಡನ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಅರ್ಥ. ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ಇಲ್ಲಿ ಮೇಕೆನ ಕಳ್ತನ ಮಾಡಿದ್ದಾನೆ. ಲೋಕಲ್ ನ್ಯೂಸ್ ನಲ್ಲೂ ಇದನ್ನ ಕನ್ಫರ್ಮ್ ಮಾಡ್ತಾರೆ, ಅವನು ಜೈಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ. ಊರಿನ ಜನ ಅವನೇ ಕಿಲ್ಲರ್ ಅಂತ ನಂಬಿರೋದ್ರಿಂದ ಈಗ ಅವನು ಜೈಲಿಂದ ಎಸ್ಕೇಪ್ ಆಗಿರೋ ವಿಷಯ ಗೊತ್ತಾಗಿ ಎಲ್ರಿಗೂ ಭಯ ಆಗುತ್ತೆ. ಈಗ ಆ ಕಿಲ್ಲರ್ ಇನ್ನೊಬ್ಬನ್ನ ಟಾರ್ಗೆಟ್ ಮಾಡಿ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾನೆ. ಈ ವಿಷಯ ಗೊತ್ತಾಗಿ ಊರಿನ ಜನಕ್ಕೆ ತುಂಬಾ ಭಯ ಆಗುತ್ತೆ. ಕ್ರೈಮ್ ಸೀನಿಗೆ ಬಂದ ಉಜ್ವಾಲನ್ ಡೆಡ್ ಬಾಡಿನ ಅಬ್ಸರ್ವ್ ಮಾಡಿ ಅಶೋಕನ್ನ ಕೊಂದ ವ್ಯಕ್ತಿನೇ ಇವ್ರನ್ನು ಕೊಂದಿರೋದು. ಅಶೋಕನ್ಗೆ ಯಾವ ರೀತಿ ನೆತ್ತಿಗೆ ಸುತ್ತಿಗೆಯಿಂದ ಹೊಡೆದಿದ್ದಾನೋ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿದ್ದಾನೆ. ಆಗ SI ಸಚಿನ್ ಅಂದಿ ಕುರುಡನ್ ಜೈಲಿನಿಂದ ಎಸ್ಕೇಪ್ ಆಗಿದ್ದಾನೆ ಅಲ್ವಾ, ಅವನೇ ಕೊಲೆ ಮಾಡಿರ್ಬೋದಾ? ಕಿಲ್ಲರ್ ಅವನಲ್ಲ. ಕೊಲೆ ಆಗಿರೋ ಅಶೋಕನ್ ಆಮೇಲೆ ದಿವಾಕರನ್ ಇಬ್ರು ನಮ್ಮೂರವ್ರೆ. ಅವರಿಬ್ಬರ ನಡುವೆ ಯಾವುದೇ ರೈವಲ್ರಿ ಇರ್ಲಿಲ್ಲ. ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿದ್ದ ಆಧಾರದ ಮೇಲೆ ನಮ್ಗೆ ಅಂದಿ ಕುರುಡನ್ ಮೇಲೆ ಡೌಟ್ ಇತ್ತು. ಸಣ್ಣ ಪುಟ್ಟ ಕಳ್ತನ ಮಾಡೋನು ಹೇಗೆ ಕೊಲೆ ಮಾಡೋದಕ್ ಸಾಧ್ಯ? ಕೊಂದಿದ್ದು ಅಲ್ದೆ ನೆಕ್ಸ್ಟ್ ಡೇ ಆರಾಮಾಗಿ ಎಳ್ನೀರ್ ಕುಯ್ಯೋದಕ್ಕೆ ಹೇಗ್ ಸಾಧ್ಯ? ಯಾರೋ ಒಬ್ಬ ಕಿಲ್ಲರ್ ರಾತ್ರಿ ಸಮಯ ಯಾರು ಒಂಟಿಯಾಗಿ ಓಡಾಡ್ತಾರೋ ಅವ್ರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇದ್ದಾನೆ. ಇವನೊಬ್ಬ ಸೀರಿಯಲ್ ಕಿಲ್ಲರ್. ಕಟ್ ಮಾಡಿದ್ರೆ ನಿರಂತರವಾಗಿ 2 ಕೊಲೆ ನಡೆದಿರೋದ್ರಿಂದ ಸೀನಿಯರ್ SI ಸಚಿನ್ಗೆ ಹೇಳ್ತಾರೆ, ನಿಮ್ಮಿಂದ ಈ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಶಂಭು ಅನ್ನೋ IPS ಅಧಿಕಾರಿ ಬರ್ತಾರೆ. ಅವರಿಗೆ ನೀವೆಲ್ಲ ಹೆಲ್ಪ್ ಮಾಡಿ ಅಂತ. ಇವರೇ ಶಂಭು. ಊರಿನ ಜನರನ್ನ ಒಂದುಗೂಡಿಸಿ ಈ ಕೊಲೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾತ್ರಿ ಸಮಯ ಒಂಟಿಯಾಗಿ ಓಡಾಡೋರೆ ಈ ಕಿಲ್ಲರ್ನ ಟಾರ್ಗೆಟ್.
1957 ಅಮೆರಿಕದಲ್ಲೂ ಇದೇ ತರದ ಕೊಲೆಗಳು ನಡೀತಾ ಇತ್ತು. ಅವನ್ನ ಜನ ಬೂಗಿಮ್ಯಾನ್ ಅಂತ ಕರೆಯೋದಕ್ ಶುರು ಮಾಡಿದ್ರು. ಈಗ ಇಲ್ಲಿ ಕೊಲೆ ಮಾಡ್ತಿರೋ ವ್ಯಕ್ತಿ ಕೂಡ ಅದೇ ತರದ ಬೂಗಿಮ್ಯಾನ್. ಅಮೆರಿಕದಲ್ಲಿ ಆ ಬೂಗಿಮ್ಯಾನ್ ನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ, ಆದ್ರೆ ಇಲ್ಲಿ ಆ ಬೂಗಿಮ್ಯಾನ್ ನ ಹಿಡಿದೆ ನಾನ್ ಇಲ್ಲಿಂದ ಹೋಗಲ್ಲ ಅಂತ ಜನ ಫುಲ್ ಖುಷಿ ಆಗ್ಬಿಡ್ತಾರೆ. ಸ್ಟೇಷನ್ ಬಂದ್ಮೇಲೆ ಆ ಕಿಲ್ಲರ್ ಸಿಗೋವರೆಗೂ ಈ ಊರಲ್ಲಿರೋ ಎಲ್ರೂ ಸಸ್ಪೆಕ್ಟ್ ಗಳೇ. ಕಿಲ್ಲರ್ ನ ಹಿಡಿಯೋ ತನಕ 6:30 ನಂತರ ಯಾರು ಅಂಗಡಿ ಓಪನ್ ಮಾಡಬಾರ್ದು. ಏನೇ ಕೆಲಸ ಇದ್ರೂನು 7 ಗಂಟೆ ಒಳಗಡೆ ಮುಗಿಸ್ಕೊಂಡು ಮನೆ ಸೇರ್ಕೋಬೇಕು ಅಂತ ಊರಿನ ಜನರಿಗೆ ಹೇಳ್ತಾರೆ. ಶಂಭು ಬಂದಿದ್ರಿಂದ ಉಜ್ವಲನ್ಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಇಷ್ಟು ದಿನ ಊರಿನ ಜನ ಇವ್ರನ್ನೇ ಡಿಟೆಕ್ಟಿವ್ ಅಂತ ಕರಿತಾ ಇದ್ರು. ಈಗ ಇವ್ರು ಬಂದು ಈ ಕೇಸ್ ನ ಸಾಲ್ವ್ ಮಾಡ್ಬಿಟ್ರೆ ನನ್ಗೆ ಬೆಲೆ ಇರಲ್ಲ ಅಂತ. ಶಂಭು ಸ್ಟೇ ಆಗೋದಕ್ಕೆ ರೂಮ್ ಉಜ್ವಲನ್ ಮನೆ ಹತ್ರನೇ ಇದೆ. ಈಗ ಶಂಭು ಕ್ರೈಮ್ ಸೀನ್ ನಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ದೂರದಿಂದ ಉಜ್ವಲನ್ ಅಬ್ಸರ್ವ್ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸ್ನವ್ರಿಗೆ ಯಾವುದೇ ಲೀಡ್ ಸಿಗಲ್ಲ. ಈ ಕೇಸ್ ಎಂಕ್ವೈರಿ ಜೊತೆಗೆ ಉಜ್ವಲನ್ ಹೇಗೆ ಪ್ರಾಣಿಗಳು ಕಾಣೆ ಆದ್ರೆ ಕಂಡು ಹಿಡಿತಾ ಇದ್ರು ಆ ಕೆಲ್ಸನೇ ಈಗ ಶಂಭು ಮಾಡ್ತಾರೆ. ಇದ್ರಿಂದ ಉಜ್ವಲನ್ಗೆ ಈಗೋ ಹರ್ಟ್ ಆಗುತ್ತೆ. ಕೊಲೆ ಮಾಡಿರೋ ರೀತಿ ನೋಡಿ ನಾವು ಡೀಲ್ ಮಾಡ್ತಿರೋ ಕಿಲ್ಲರ್ ಒಬ್ಬ ಸೈಕೋಪಾತ್ ಅಂತ ಹೇಳ್ತಾರೆ. SI ಸಚಿನ್ ಉಜ್ವಲನ್ಗೆ ಹೇಳ್ತಾರೆ, ಶಂಭು ಈ ಕೇಸ್ ನ ಕ್ರ್ಯಾಕ್ ಮಾಡೋ ಸಾಧ್ಯತೆ ಇದೆ. ಸೈಕೋಪಾತ್ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರೇನಾದ್ರೂ ಈ ಕೇಸ್ ನ ಸಾಲ್ವ್ ಮಾಡ್ಬಿಟ್ರೆ ನನ್ಗೂ 3 ಕಾಸಿನ ಮರ್ಯಾದೆ ಇರಲ್ಲ, ನಿನ್ಗೂ ಜನ ಬೆಲೆ ಕೊಡಲ್ಲ ಅಂತ. ಆಕ್ಚುಲಿ ಉಜ್ವಲನ್ ಕೂಡ ಕೊಲೆ ನಡೆದಿರೋ ರೀತಿ ನೋಡಿ ಕಿಲ್ಲರ್ ಒಬ್ಬ ಸೈಕೋಪಾತ್ ಅನ್ನೋದ್ನ ಶಂಭುಗಿಂತ ಮೊದ್ಲೇ ಕಂಡು ಹಿಡಿದಿರ್ತಾರೆ. ಈಗ ಇವ್ರ ಫೈಂಡಿಂಗ್ಸ್ ನೆಲ್ಲ SI ಸಚಿನ್ಗೆ ಕೊಡ್ತಾರೆ. ಅದನ್ನ ನೋಡಿ ಅವರಿಗೂ ಆಶ್ಚರ್ಯ ಆಗುತ್ತೆ. ಈಗ ಅಷ್ಟೇ ಇಲ್ಲಿಗೆ ಬಂದು ಎಂಕ್ವೈರಿ ಶುರು ಮಾಡಿದ್ದಾನೆ. ಅವನೇ ಇಷ್ಟೆಲ್ಲ ಕಂಡು ಹಿಡಿದಿರ್ಬೇಕಾದ್ರೆ ನಾನು ಆ ಕೊಲೆ ನಡೆದಾಗ ಡೆಡ್ ಬಾಡಿನ ನೋಡಿದ್ದೀನಿ. ಇನ್ನು ನನಗೆಷ್ಟಿರ್ಬೇಡ, ಅವನ್ಗಿಂತ ಮುಂಚೆ ನಾನೇ ಈ ಕೇಸ್ ನ ಸಾಲ್ವ್ ಮಾಡ್ತೀನಿ ಅಂತ. ಸೊ ಹೀಗೆ ಇಬ್ಬರ ನಡುವೆ ರೈವಲ್ರಿ ಶುರು ಆಗುತ್ತೆ. ಈಗ ಶಂಭು ನಾರಾಯಣನ್ ಅಂದ್ರೆ ಉಜ್ವಲನ್ ಅವ್ರ ತಂದೆನ ಎಂಕ್ವೈರಿ ಮಾಡ್ತಾರೆ. ಅಶೋಕನ್ ಅವ್ರ ವೈಫ್ ಹೇಳಿಕೆ ಪ್ರಕಾರ ಆ ದಿನ ಅಶೋಕನ್ ನಿಮ್ನ ಭೇಟಿಯಾಗೋದಕ್ಕೆ ಬರ್ತಾ ಇದ್ರಂತೆ. ಯಾಕೆ ಗೊತ್ತಿಲ್ಲ, ಅವ್ನ್ ಬರೋ ವಿಷಯನ ನನಗೆ ಹೇಳೇ ಇರ್ಲಿಲ್ಲ. ಮೇ ಬಿ ಉಜ್ವಲನ್ ಮತ್ತೆ ಅವ್ರ ಮಗಳ ಮದ್ವೆ ವಿಷಯನ ಮಾತಾಡೋಕ್ ಬರ್ತಿದ್ದ ಅನ್ಸುತ್ತೆ. ಅಶೋಕನ್ ಮತ್ತೆ ನಿಮ್ ನಡುವೆ ಏನಾದ್ರೂ ಮನಸ್ತಾಪ ಇತ್ತ? ಹಾಗೆಲ್ಲ ಏನೂ ಇಲ್ಲ. ಸೊ ಇವ್ರಿಗೆ ನಾರಾಯಣನ್ ಮೇಲೆ ಡೌಟ್ ಶುರುವಾಗಿದೆ. ಇದ್ರಿಂದ ಟ್ರಿಗರ್ ಆಗಿದ್ದ ಉಜ್ವಲನ್, ಏನು ನಮ್ ತಂದೆನ 2 ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ? ಈ ವಿಷಯದಲ್ಲಿ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆಯುತ್ತೆ. ಮೇಕೆ ಕಾಣೆ ಆಗಿತ್ತು ಅಲ್ವಾ, ಅದನ್ನ ನಾನೇ ಕಂಡು ಹಿಡ್ದೆ. ನಿಮ್ ಮನೆ ಹಿಂದೆ ಇರೋ ಪೊದೆ ಹತ್ರನೇ ಇತ್ತು. ನನ್ಗೆ ನಿಮ್ಮ ಅಪ್ಪ ಮಗ ಇಬ್ಬರ ಮೇಲೂ ಡೌಟ್ ಇದೆ ಅಂತ. ಈಗ ಕಿಲ್ಲರ್ 3ನೇ ಕೊಲೆ ಮಾಡಿ ಬಾಡಿನ ಮರಕ್ಕೆ ನೇತ್ ಹಾಕಿದ್ದಾನೆ. 3ನೇ ಕೊಲೆ ನಡೆದಿರೋದ್ರಿಂದ ಊರಿನ ಜನರಿಗೆ ಶಾಕ್ ಆಗುತ್ತೆ. ಪೊಲೀಸ್ನವರು ಬಂದ ಮೇಲೂ ಕೊಲೆಗಳು ನಡೀತಾ ಇದೆಯಲ್ಲ ಅಂತ. ಫಾರೆನ್ಸಿಕ್ ಅವರು ಹೇಳ್ತಿರೋ ಪ್ರಕಾರ ನಮ್ಗೆ ಒಂದು ಫುಟ್ ಪ್ರಿಂಟ್ ಸಿಕ್ಕಿದೆ. ಅದೊಂದು ರನ್ನಿಂಗ್ ಶೂ ಟೈಪ್. ಅದ್ರಲ್ಲಿರೋ ಮಡ್ ಇಲ್ಲಿ ತರ ಇಲ್ಲ, ಕಾಡಲ್ ಸಿಗೋ ಬ್ಲಾಕ್ ಸಾಯಿಲ್ ಮಡ್ ತರ ಇದೆ. ಮೇ ಬಿ ಬೇರೆ ಕಡೆ ಕೊಲೆ ಮಾಡಿ ಇಲ್ಲಿಗ್ ತಂದು ನೇತ್ ಹಾಕಿರ್ಬೋದು. ಅದು ಅಲ್ಲದೆ ನೀವು ಬೂಗಿಮ್ಯಾನ್ ಅಂತ ಹೆಸರು ಕೊಟ್ಟಿರೋದ್ರಿಂದ ಆ ಫೇಮ್ ನ ಎಂಜಾಯ್ ಮಾಡ್ತಿರೋನೆ ಕಿಲ್ಲರ್ ಆಗಿರ್ಬೋದು. ಇಷ್ಟು ಹೈಟ್ ನಲ್ಲಿ ಬಾಡಿನ ನೇತ್ ಹಾಕ್ಬೇಕಂದ್ರೆ ಕಿಲ್ಲರ್ ಪಕ್ಕ ಫಿಟ್ ಆಗಿರೋ ಸಾಧ್ಯತೆ ಇದೆ ಅಂತ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಉಜ್ವಲನ್ಗೆ ಶಂಭು ಮೇಲೆನೆ ಡೌಟ್ ಶುರು ಆಗುತ್ತೆ. ಯಾಕಂದ್ರೆ ಈ ಊರಲ್ಲಿ ರನ್ನಿಂಗ್ ಶೂ ಯೂಸ್ ಮಾಡೋದು ಇವ್ರು ಮಾತ್ರ, ಹಾಗೆ ಫಿಟ್ ಆಗು ಇದ್ದಾರೆ. ಸೊ ನೀನೇ ಕಿಲ್ಲರ್ ಅಂದಾಗ ಟ್ರಿಗರ್ ಆಗಿದ್ದ ಶಂಭು ನಿಮ್ ತಂದೆ ಕೂಡ ಫಿಟ್ ಆಗೇ ಇದ್ದಾರೆ. ಹಾಗಾದ್ರೆ ಅವರೇ ಕಿಲ್ಲರ್ ಅಂತ ಹೇಳೋಕಾಗುತ್ತಾ? ಇನ್ನು ರನ್ನಿಂಗ್ ಶೂ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು, ಸುಮ್ನೆ ಏನೇನೋ ಹೇಳ್ಬೇಡ ಅಂತ. ಸೊ ಇವ್ರ ಹತ್ರನು ಶಂಭುನೇ ಕಿಲ್ಲರ್ ಅಂತ ಹೇಳೋಕೆ ಯಾವುದೇ ಸಾಲಿಡ್ ಪ್ರೂಫ್ ಇಲ್ಲ. ಇದು ನನ್ನೂರು ನನ್ ಜನ, ಈ ಕೇಸ್ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಈಗ ಉಜ್ವಲನ್ ಅವ್ರ ಬಾಲ್ಯ ಹೇಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ನಾರಾಯಣನ್ ಒಂದು ಕತೆ ಹೇಳ್ತಾರೆ. ಕೊಕ್ಕಾಚಿ ಅನ್ನೋ ದೆವ್ವ ಮಕ್ಕಳನ್ನ ಹಿಡ್ಕೊಂಡು ಹೋಗುತ್ತೆ. ಯಾರು ಅಪ್ಪ ಅಮ್ಮನ್ ಮಾತ್ ಕೇಳಲ್ವೋ ಅಂತವ್ರೆ ಅದ್ರ ಟಾರ್ಗೆಟ್. ಅದು ನಮ್ಮೂರ್ ಬೆಟ್ಟದಲ್ಲಿದೆ ಅಂತ. ಈ ಕತೆ ಕೇಳಿ ಉಜ್ವಲನ್ಗೆ ಏನೋ ಒಂದು ಕ್ಯೂರಿಯಾಸಿಟಿ. ಪಕ್ಕದ ಮನೆ ಹುಡುಗನ್ ಜೊತೆ ಆ ಕೊಕ್ಕಾಚಿನ ಹುಡ್ಕೊಂಡು ಆ ಬೆಟ್ಟದ ಹತ್ರ ಹೋಗ್ತಾರೆ. ಜೊತೆಲಿದ್ದ ಹುಡುಗನ್ ಹೆಸರು ದಾಸನ್. ಹಿಂದೆನೆ ಬರ್ತಿದ್ದ ದಾಸನ್ ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ಬಿಡ್ತಾನೆ. ಇದ್ರಿಂದ ಉಜ್ವಲನ್ಗೆ ಶಾಕ್ ಆಗುತ್ತೆ. ಆ ಕೊಕ್ಕಾಚಿನ ಹಿಡ್ಕೊಂಡು ಹೋಗಿರೋದು ಅಂತ ಊರಿನ ಜನ ಮಾತಾಡ್ಕೋತಾರೆ. ನಾರಾಯಣನ್ ಸರಿಯಾಗಿ ಬೈತಾರೆ. ರಾತ್ರಿ ಹೊತ್ತು ಯಾಕಲ್ಲಿಗೆ ಹೋಗಿದ್ರಿ, ಈಗ ದಾಸನ್ ಎಲ್ಲೋದ ಗೊತ್ತಿಲ್ಲ ಅಂತ. ಈ ಇನ್ಸಿಡೆಂಟ್ ಆದ್ಮೇಲೆನೆ ಉಜ್ವಲನ್ಗೆ ನಾನೊಬ್ಬ ಡಿಟೆಕ್ಟಿವ್ ಆಗ್ಬೇಕು ಅನ್ನೋ ಆಸೆ ಬಂದಿರುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ನಾರಾಯಣನ್ ಹೇಳ್ತಾರೆ, ನಿನ್ಗೆ ಊರಿನ ಜನ ಬೆಲೆ ಕೊಡ್ತಾ ಇಲ್ಲ, ಬರೀ ಪ್ರಾಣಿಗಳನ್ನ ಕಂಡು ಹಿಡಿತಾನೆ ಅಂತ ಮಾತಾಡ್ಕೋತಾ ಇದ್ದಾರೆ. ಅದು ಬದ್ಲಾಗ್ಬೇಕಂದ್ರೆ ನೀನು ಈ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡ್ಲೇಬೇಕು ಅಂತ. ಶಂಭು ಅಂಡ್ ಟೀಮ್ ನಾರಾಯಣನ್ ಬಗ್ಗೆ ಊರಿನ ಜನರ ಹತ್ರ ವಿಚಾರಣೆ ಮಾಡ್ತಾರೆ. ತುಂಬಾ ಜನ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆದ್ರೆ ಪೊಲೀಸ್ನವ್ರಿಗೆ ಇವ್ರ ಮೇಲೇನೆ ಡೌಟ್ ಇರೋದ್ರಿಂದ ಊರಿನ ಜನ ಕೂಡ ಸಂದೇಹದ ದೃಷ್ಟಿಯಿಂದಾನೇ ನೋಡ್ತಾರೆ. ಊರಿನ ಜನಕ್ಕೆ ನನ್ ಮೇಲೆ ಡೌಟ್ ಬಂದಿದೆ, ಹೇಗಾದ್ರೂ ಈ ಕೇಸ್ ನ ಸಾಲ್ವ್ ಮಾಡು ಅಂತ ಉಜ್ವಲನ್ಗೆ ಹೇಳ್ತಾರೆ. ಜೈಲಿಂದ ಎಸ್ಕೇಪ್ ಆಗಿರೋ ಅಂದಿ ಕುರ್ಡನ್ ಒಂದು ಪಾಳು ಬಿದ್ದಿರೋ ಮನೇಲಿ ಇದ್ದಾನೆ.
ಇವನ್ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಪೊಲೀಸ್ನವ್ರು ಇವನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ವಿಷಯ ಉಜ್ವಲನ್ಗೆ ಮೊದ್ಲೇ ಗೊತ್ತಿತ್ತು. ಆಕ್ಚುಲಿ ಇವನು ಕೂಡ ಕಿಲ್ಲರ್ ಕೊಲೆ ಮಾಡಿರೋದ್ನ ನೋಡಿರ್ತಾನೆ. ಈ ವಿಷಯನ ಇವರಿಗೆಲ್ಲ ಹೇಳ್ದಾಗ ಉಜ್ವಲನ್ಗೆ ಶಂಭು ಮೇಲೆನೆ ಡೌಟ್. ಅವರೇ ಕಿಲ್ಲರ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಶಂಭು ಮನೇಲಿ ಇಲ್ದೇ ಇರೋ ಟೈಮ್ ಅಲ್ಲಿ ಅಂದಿ ಕುರುಡನ್ನ ಮನೆ ಒಳಗಡೆ ನುಗ್ಗಿ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಶಂಭುನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಏನಾದ್ರೂ ಪ್ರೂಫ್ ಸಿಗುತ್ತಾ ಅಂತ. ಆದ್ರೆ ಏನು ಸಿಗಲ್ಲ. ನಾನ್ ಇಲ್ದೇ ಇರುವಾಗ ಯಾರೋ ಮನೆ ಒಳಗಡೆ ನುಗ್ಗಿದ್ದಾರೆ ಅನ್ನೋದು ಶಂಭುಗೆ ಗೊತ್ತಾಗುತ್ತೆ. ಅವ್ರ ಎಕ್ಸ್ಪ್ರೆಷನ್ ನೋಡಿ ಉಜ್ವಲ್ಗೂ ಗೊತ್ತಾಗುತ್ತೆ. ಅಂದಿ ಕುರುಡನ್ಗೆ ಹೇಳ್ತಾರೆ, ನೀನು ಮನೆ ಒಳಗಡೆ ನುಗ್ಗಿರೋ ವಿಷಯ ಅವನಿಗೆ ಗೊತ್ತಾಗಿದೆ, ಇನ್ಮೇಲೆ ಖಂಡಿತ ಅಲರ್ಟ್ ಆಗಿರ್ತಾನೆ. ನೀನ್ ಇನ್ನೊಂದ್ಸಲ ಆ ಮನೆ ಒಳಗಡೆ ನುಗ್ಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀನು ಆ ಕಿಲ್ಲರ್ನ ನೋಡ್ದೆ ಅಂದೆ ಅಲ್ವಾ, ಆ ಜಾಗಕ್ಕೆ ಹೋಗ್ಬೇಕು ಅಂತ. ಅಲ್ಲೋಗ್ ನೋಡಿದಾಗ ರಕ್ತದ ಕಲೆ ಇರೋ ಗೋಣಿ ಚೀಲದ ಪೀಸ್ ಸಿಗುತ್ತೆ. ಇದು ಇಲ್ಲೇ ಇರ್ಲಿ, ಇದನ್ನ ಫಾರೆನ್ಸಿಕ್ ಟೀಮ್ ಅವರು ಕಂಡು ಹಿಡಿಬೇಕು. ಆಮೇಲೆ ಶಂಭು ಇದನ್ನ ಕನ್ಫರ್ಮ್ ಮಾಡ್ಬೇಕು. ಕಟ್ ಮಾಡಿದ್ರೆ ಉಜ್ವಲನ್ SI ಸಚಿನ್ಗೆ ಹೇಳಿದ್ದ ಪ್ಲಾನ್ ಪ್ರಕಾರ ಆ ಕಾಡಲ್ಲಿ ಒಂದ್ಸಲ ಚೆಕ್ ಮಾಡೋಣ ಅಂತ ಶಂಭುಗೆ ಹೇಳ್ತಾನೆ. ಅಲ್ಲೋಗಿ ರಾತ್ರಿ ನೋಡಿದ್ದ ಗೋಣಿ ಚೀಲದ ಪೀಸ್ ನ ಕಲೆಕ್ಟ್ ಮಾಡ್ತಾರೆ. ಇದನ್ನ ನೋಡಿ ಶಂಭು ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ರಾತ್ರಿ ಸಮಯ ಅಂದಿ ಕುರುಡನ್ನ ಶಂಭು ಮನೆ ಒಳಗಡೆ ಹೋಗೋದಕ್ಕೆ ಹೇಳಿ ಉಜ್ವಲನ್ ಮತ್ತೆ ಅವ್ರ ಫ್ರೆಂಡ್ಸ್ ಕಾಡಲ್ಲಿ ಇದ್ದಾರೆ. ಆ ಕಿಲ್ಲರ್ ನಮ್ನ ಟಾರ್ಗೆಟ್ ಮಾಡ್ತಾನ ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇವ್ರು ಅನ್ಕೊಂಡಂಗೆ ಕಿಲ್ಲರ್ ಬರ್ತಾನೆ. ಇದ್ರಿಂದ ಉಜ್ವಲನ್ಗೆ ಭಯ ಆಗುತ್ತೆ. ಫ್ರೆಂಡ್ ಬೇರೆ ಕಾಣ್ತಿಲ್ಲ. ಇವ್ರ ಜೊತೆಲೆ ಇದ್ದಾರೆ ಅನ್ಕೊಂಡು ಒಬ್ನೇ ಮಾತಾಡ್ತಾ ದೂರ ಹೋಗ್ಬಿಟ್ಟಿದ್ದಾನೆ. ಇನ್ನು ಇಲ್ಲಿ ಅಂದಿ ಕುರುಡನ್ ನೋಡಿದಾಗ ಶಂಭು ಮನೇಲೆ ಇದ್ದಾರೆ. ಅಂದ್ರೆ ಕಿಲ್ಲರ್ ಇವರಲ್ಲ. ಈ ಕಡೆ ಕಿಲ್ಲರ್ ಉಜ್ವಲನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಷ್ಟರಲ್ಲಿ ಫ್ರೆಂಡ್ ಕರ್ದಿದ್ರಿಂದ ಕಿಲ್ಲರ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಪ್ಲಾನ್ ಏನಾಗಿತ್ತು, ಶಂಭುನೇ ಕಿಲ್ಲರ್ ಆಗಿದ್ರೆ ರಾತ್ರಿ ಸಮಯ ಮನೇಲಿ ಇರಲ್ಲ, ನಾವೇ ರಾತ್ರಿ ಹೊರಗಡೆ ಹೋಗೋಣ. ರಾತ್ರಿ ಹೊತ್ತು ಒಂಟಿಯಾಗಿ ಓಡಾಡೋರ್ ತಾನೆ ಕಿಲ್ಲರ್ ನ ಟಾರ್ಗೆಟ್. ನಾವು ಕಾಡಲ್ಲಿ ಇರುವಾಗ ಇಲ್ಲಿ ಅಂದಿ ಕುರುಡನ್ ಶಂಭುನ ಅಬ್ಸರ್ವ್ ಮಾಡ್ಬೇಕು. ಅವ್ರೇನಾದ್ರೂ ಮನೇಲಿ ಇಲ್ದೆ ಹೋದ್ರೆ ಅವರೇ ಕಿಲ್ಲರ್ ಅಂತ ಅರ್ಥ. ಆದ್ರೆ ಶಂಭು ಕಿಲ್ಲರ್ ಅಲ್ಲ ಅನ್ನೋದು 100% ಕನ್ಫರ್ಮ್ ಆಗಿದೆ. ಕಾಡಲ್ ಸಿಕ್ಕಿದ್ದ ಬ್ಲಡ್ ಸ್ಯಾಂಪಲ್ಸ್ ಅಂಡ್ ಮಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡಿದಾಗ ಫಸ್ಟ್ 2 ಕೊಲೆ ನಡೆದಿದ್ದ ಸೇಮ್ ಸ್ಪಾಟ್ ಅಲ್ಲೇ 3ನೇ ಕೊಲೆನೂ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ಕಡೆ ಉಜ್ವಲನ್ ಗೆಸ್ ಮಾಡ್ತಿರೋ ಪ್ರಕಾರ 3 ಕೊಲೆಗಳು ರಾತ್ರಿ 9 ರಿಂದ 10 ಗಂಟೆ ನಡುವೆ ನಡೆದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ SI ಸಚಿನ್ ಕಡೆಯಿಂದ ತರಿಸ್ಕೊಂಡಿರ್ತಾರೆ. ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಕಿಲ್ಲರ್ಗೆ OCD ಅನ್ನೋ ಕಾಯಿಲೆ ಇದೆ ಅನ್ನೋದು ಗೊತ್ತಾಗುತ್ತೆ. OCD ಇರೋ ವ್ಯಕ್ತಿಗಳು ಪರ್ಫೆಕ್ಟ್ ರೂಟೀನ್ ನ ಫಾಲೋ ಮಾಡ್ತಾರೆ. ನಮ್ ಕೇಸ್ ವಿಷಯಕ್ಕೆ ಬಂದ್ರೆ ಆ ಕಿಲ್ಲರ್ ಸುತ್ತಿಗೆಯಿಂದ ನೆತ್ತಿ ಭಾಗಕ್ಕೆ ಹೊಡೆದಿರೋ ಮಾರ್ಕ್ಸ್ ಇದೆ. ಡೆತ್ ಆಗಿರೋ ಎಲ್ಲರ ನೆತ್ತಿ ಭಾಗದಲ್ಲೂ ಕಿಲ್ಲರ್ ಯಾವ ಜಾಗಕ್ಕೆ ಹೊಡಿಬೇಕು ಅಂತ ಅನ್ಕೊಂಡಿದ್ನೋ ಅಲ್ಲಿಗೆನೆ ಪರ್ಫೆಕ್ಟ್ ಆಗಿ ಹೊಡೆದಿದ್ದಾನೆ. ಇನ್ನೊಂದು ವಿಷಯ, ಶಂಭು ಸರ್ ಕಿಲ್ಲರ್ ನ ಬೂಗಿ ಮ್ಯಾನ್ ಅಂತ ಕರೆದಿದ್ರಿಂದ ನಿಜವಾದ ಬೂಗಿ ಮ್ಯಾನ್ ನ ಈ ಕಿಲ್ಲರ್ ರೋಲ್ ಮಾಡೆಲ್ ಆಗಿ ತಗೊಂಡಿರ್ಬೋದು. 1957 ನಲ್ಲಿ ನಿಜವಾದ ಬೂಗಿ ಮ್ಯಾನ್ ಯಾವ ರೀತಿ ಕೊಲೆ ಮಾಡ್ತಿದ್ನೋ ಅದನ್ನೇ ಇವನು ಕೂಡ ಫಾಲೋ ಮಾಡ್ತಾ ಇದ್ದಾನೆ. ನಾವು ಕಿಲ್ಲರ್ ನ ಟ್ರಿಗರ್ ಮಾಡಬೇಕು. ಕೊಲೆ ನಡೀತಾ ಇರೋದು ಒಂದೇ ಜಾಗದಲ್ಲೇ. ಅಲ್ಲಿ ಪೊಲೀಸ್ನವರು ರಾತ್ರಿ ಸಮಯ ಸುತ್ತಾಡ್ತಾ ಇರಬೇಕು. ಆಗ ಕಿಲ್ಲರ್ಗೆ ಕೊಲ್ಲೋಕ್ ಆಗಲ್ಲ. ಆಗ ಖಂಡಿತ ಕಿಲ್ಲರ್ ಅವಸರ ಪಟ್ಟು ಏನಾದ್ರೂ ತಪ್ಪು ಮಾಡ್ತಾನೆ. ಆಗ ನಾವು ಅವನ್ನ ಹಿಡಿಬೇಕು ಅಂತ. ಈ ಐಡಿಯಾನ ಸಚಿನ್ ಹಾಗೇನೆ ಶಂಭುಗೆ ಹೇಳ್ತಾರೆ. ಅವರು ಕೂಡ ಒಪ್ಕೋತಾರೆ. ಕಿಲ್ಲರ್ಗೆ ಕಾನ್ಫಿಡೆನ್ಸ್ ಇದ್ರೆ ಹೊರಗಡೆ ಬರ್ತಾನೆ. ಇಲ್ಲ ಅಂದ್ರೆ ನಾವು ಎಷ್ಟು ದಿನ ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತೀವೋ ಅಲ್ಲಿ ತನಕ ಕಿಲ್ಲರ್ ಯಾರನ್ನೂ ಕೊಲ್ಲಲ್ಲ ಅಂತ. ಕಟ್ ಮಾಡಿದ್ರೆ ಪ್ಲಾನ್ ಪ್ರಕಾರ ಪೊಲೀಸ್ನವರು ಕೊಲೆ ನಡೆದಿದ್ದ ಜಾಗದಲ್ಲಿ ಓಡಾಡ್ತಾ ಇದ್ದಾರೆ. ಆಗ ಒಬ್ರು ವಯಸ್ಸಾದ ಕಾನ್ಸ್ಟೇಬಲ್ ಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಸ್ವಲ್ಪ ಇರು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಗ್ಯಾಪ್ ನಲ್ಲಿ ಆ ಕಿಲ್ಲರ್ ಒಂಟಿಯಾಗಿದ್ದ ಇನ್ನೊಬ್ಬ ಕಾನ್ಸ್ಟೇಬಲ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಇದ್ರಿಂದ ಅಪ್ಸೆಟ್ ಆಗಿದೆ SI ಸಚಿನ್ ಉಜ್ವಲನ್ಗೆ ಬೈತಾರೆ. ನಿನ್ಗೆ ಮೊದ್ಲೇ ಗೊತ್ತಿತ್ತು ಹೀಗೆ ನಡೆಯುತ್ತೆ ಅಂತ. ಅಂದ್ರೂನು ಕಿಲ್ಲರ್ಗೆ ಬೇಟೆ ಸಿಗೋ ತರ ಮಾಡ್ಬಿಟ್ಟೆ ಅಲ್ವಾ. ನೀನ್ ಕೊಟ್ಟಿದ್ದ ಐಡಿಯಾನ ಶಂಭು ಸರ್ಗೆ ಹೇಳ್ದೆ. ಪ್ಲಾನ್ ಪ್ರಕಾರ ಹೀಗ್ ಮಾಡಿದ್ವಿ. ಆದ್ರೆ ನಮ್ ಜೊತೆಲಿ ಇಷ್ಟು ವರ್ಷ ವರ್ಕ್ ಮಾಡಿದ್ದ ಕಾನ್ಸ್ಟೇಬಲ್ ಸತ್ತೋದ. ಇದಕ್ಕೆಲ್ಲ ನೀನೇ ಕಾರಣ ಅಂತ. ಉಜ್ವಲನ್ಗೂ ತುಂಬಾ ಹರ್ಟ್ ಆಗುತ್ತೆ. ಶಂಭುಗೆ ಸೀನಿಯರ್ ಒತ್ತಡ ಹೇರ್ತಾರೆ. ನೀನ್ ಅಲ್ಲಿಗೆ ಹೋದ್ಮೇಲೆನು ಕೊಲೆ ನಡೀತಾನೆ ಇದೆ. ನಿನ್ಗೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಕಿಲ್ಲರ್ ನ ಕಂಡು ಹಿಡಿಬೇಕು. ಇಲ್ಲ ಅಂದ್ರೆ ಕೇಸ್ನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ ಅಂತ. ಉಜ್ವಲನ್ ಶಂಭು ಹತ್ರ ಸಾರಿ ಕೇಳ್ತಾರೆ. ನೈಟ್ ಪ್ಯಾಟ್ರೋಲಿಂಗ್ ಐಡಿಯಾನ ನಾನೇ SI ಸಚಿನ್ಗೆ ಕೊಟ್ಟಿದ್ದು. ಆದ್ರೆ ಅದು ಈ ರೀತಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಿಮ್ಮೇಲೂ ಸಂದೇಹ ಪಟ್ಬಿಟ್ಟೆ. ಪರವಾಗಿಲ್ಲ ಬಿಡು, ಸಚಿನ್ ಬೈದ ಅಂತ ಮನ್ಸಿಗೆ ಹಚ್ಕೋಬೇಡ. ನೀನ್ ಕೊಟ್ಟಿದ್ದ ಐಡಿಯಾ ಕರೆಕ್ಟ್ ಆಗೇ ಇತ್ತು. ಆದ್ರೆ ನಾವ್ ಅನ್ಕೊಂಡಂಗೆ ನಡಿಲಿಲ್ಲ ಅಷ್ಟೇ. ನಾವು 1 ವಾರದೊಳಗಡೆ ಈ ಕೇಸ್ನ ಸಾಲ್ವ್ ಮಾಡ್ಬೇಕು. ಕಟ್ ಮಾಡಿದ್ರೆ ಇನ್ನೊಂದು ಕೊಲೆ ನಡೆದಿದೆ. ಸತ್ತಿರೋದು ಚಾಂಡಿ ಅನ್ನೋ ವ್ಯಕ್ತಿ.
ಕಟ್ ಮಾಡಿದ್ರೆ ಕಿಲ್ಲರ್ ರಾತ್ರಿ ಸಮಯ ವೆಯ್ಟ್ ಮಾಡ್ತಾ ಇರುವಾಗ ಯಾರೋ ಒಂಟಿಯಾಗಿ ಬರ್ತಿರೋದ್ ನೋಡಿ ಓಡಿಸ್ಕೊಂಡು ಹೋಗ್ತಾನೆ. ಒಂದು ಹಂತದಲ್ಲಿ ಓಡ್ತಿದ್ದ ವ್ಯಕ್ತಿ ನಿಂತ್ಕೋತಾನೆ. ನೋಡಿದ್ರೆ ಅದು ಚಾಂಡಿ. ಸತ್ತೋಗಿದ್ದ ವ್ಯಕ್ತಿ ಮತ್ತೆ ಹೇಗ್ ಬಂದ ಅಂತ ಅನ್ನಿಸ್ತಾ ಇದೆಯಾ? ಏನ್ ನಡೆದಿದೆ ಅಂದ್ರೆ ಇದೆಲ್ಲ ಉಜ್ವಲ್ ಅಂದೇ ಪ್ಲಾನ್. ಇವ್ರಿಗೆಲ್ಲ ಒಂದು ಐಡಿಯಾ ಕೊಡ್ತಾರೆ. ಅದೇನಂದ್ರೆ ನಮ್ಮಲ್ಲೇ ಒಬ್ಬ ಸತ್ತಂಗೆ ಡ್ರಾಮಾ ಮಾಡ್ಬೇಕು. ಫಾರೆನ್ಸಿಕ್ ಅವರು ಈ ಕೊಲೆನ ಕಿಲ್ಲರ್ ಪ್ರೀವಿಯಸ್ ಮರ್ಡರ್ ತರ ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿಕೆ ಕೊಡ್ಬೇಕು. ಹೇಗೂ ಕಿಲ್ಲರ್ ಇದೇ ಊರವನೇ ಅಲ್ವಾ? ಇದನ್ನೆಲ್ಲ ಕೇಳಿಸ್ಕೊಂಡು ಟ್ರಿಗರ್ ಆಗ್ತಾನೆ. ಆಗ ಅವನಿಗೆ ಅನ್ಸುತ್ತೆ, ನನ್ನ ಎಲ್ರು ಬೂಗಿಮ್ಯಾನ್ ಅಂತ ಕರಿತಾ ಇದ್ದಾರೆ, ಅದನ್ನ ಕಿತ್ಕೊಳ್ಳೋಕೆ ಬೇರೊಬ್ಬ ಈ ರೀತಿ ಕೊಲೆ ಮಾಡ್ತಿದ್ದಾನೆ ಅಂತ ಕಿಲ್ಲರ್ ಗೆಸ್ ಮಾಡಿ ಅವನ ಅಸ್ತಿತ್ವನ ಉಳಿಸ್ಕೊಳ್ಳೋಕೆ ಮತ್ತೆ ಫೀಲ್ಡ್ ಗೆ ಇಳಿತಾನೆ. ಆಗ ನಾವು ಅವನ್ನ ಟ್ರ್ಯಾಪ್ ಮಾಡಿ ಹಿಡಿಬೇಕು ಅಂತ. ಅದಕ್ಕೆ ಚಾಂಡಿಗೆ ಕ್ಲೋರೋಫಾರ್ಮ್ ಕೊಟ್ಟು ಡೆಡ್ ಬಾಡಿ ತರ ಮಲ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಸೊ ಇವ್ರ ಪ್ಲಾನ್ ಪ್ರಕಾರ ಕಿಲ್ಲರ್ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಿದ್ದ ಜಾಗದಲ್ಲೇ ಅವನ್ನ ಟ್ರ್ಯಾಪ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಕಿಲ್ಲರ್ ಯಾರು ಗೊತ್ತಾ? ಲೋಕಲ್ ಟಿವಿ ರಿಪೋರ್ಟರ್ ಆಗಿರೋ ಜೋಮೋನ್. ಇವ್ರಿಗೆಲ್ಲ ಶಾಕ್ ಆಗುತ್ತೆ. ಶಂಭು ಈ ಕಿಲ್ಲರ್ಗೆ ಬೂಗಿಮ್ಯಾನ್ ಅಂತ ಹೆಸರು ಕೊಟ್ಟಾಗ ಆ ಫೇಮ್ ನ ಎಂಜಾಯ್ ಮಾಡಿ ಊರಿನ ಜನರಿಗೆ ಮತ್ತಷ್ಟು ಭಯ ಹುಟ್ಟಿಸಬೇಕು ಅಂತ ನಿರಂತರವಾಗಿ ಕೊಲೆಗಳನ್ನ ಮಾಡಿದ್ದಾನೆ. ಈಗ ಜೋಮೋನ್ ನ ಎಂಕ್ವೈರಿ ಮಾಡ್ತಾರೆ. ಜೋಮೋನ್ ಹೇಳ್ತಿರೋ ಪ್ರಕಾರ, ನಾನು ಹುಟ್ಟದಾಗ್ಲೇ ಒಂದು ಜೀವನ ಬಲಿ ತಗೊಂಡು ಹುಟ್ಟುಬಿಟ್ಟೆ. ಯಾಕಂದ್ರೆ ಜನ್ಮ ಕೊಟ್ಟಿದ್ದ ತಾಯಿ ತೀರ್ಕೊಂಡ್ರು. ಯಾಕೋ ಗೊತ್ತಿಲ್ಲ, ನಾನು ನಮ್ ತಾಯಿ ಜೀವನ ಕಿತ್ಕೊಂಡೆ ಅಂತ ನಮ್ ತಂದೆ ನನಗೆ ಹೊಡಿತಾ ಇದ್ರು. ಒಂದ್ ರೂಮಲ್ಲಿ ಕೂಡ್ ಹಾಕಿ ಹಿಂಸೆ ಕೊಡ್ತಿದ್ರು. ಆಗ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದ ವ್ಯಕ್ತಿ ನನ್ ಪರಿಸ್ಥಿತಿ ನೋಡಿ ಹೇಗೋ ನಮ್ ತಂದೆನ ಕನ್ವಿನ್ಸ್ ಮಾಡಿ ನನ್ಗೆ ಓದು ಬರಹ ಹೇಳ್ಕೊಟ್ರು. ನಮ್ ತಂದೆಯಿಂದ ಸಿಗದೆ ಇರೋ ಪ್ರೀತಿ ನನ್ಗೆ ಅವರಿಂದ ಸಿಕ್ತು. ಒಂದಿನ ಅವರು ನಾನು ಸ್ವಲ್ಪ ದಿನ ಇರಲ್ಲ, ನಾನ್ ಬರೋ ಅಷ್ಟ್ರಲ್ಲಿ ಬುಕ್ ಎಲ್ಲ ಓದಿರ್ಬೇಕು ಅಂತ ಕೆಲವು ಬುಕ್ ಗಳನ್ನ ಕೊಟ್ಟು ಅಲ್ಲಿಂದ ಹೋದ್ರು. ಬಿಕಮಿಂಗ್ ದ ಬೂಗಿಮ್ಯಾನ್ ಅನ್ನೋ ಬುಕ್ ಕೊಟ್ಟಿರ್ತಾರೆ. ಆ ಬುಕ್ ನ ಓದಿ ಕಥೆಯಲ್ಲಿ ಬರೋ ಬೂಗಿಮ್ಯಾನ್ ಕ್ಯಾರೆಕ್ಟರ್ ಗೆ ಅಡಿಕ್ಟ್ ಆಗಿರ್ತಾನೆ. ಆ ಬೂಗಿಮ್ಯಾನ್ ಯಾವ ರೀತಿ ಕೊಲೆ ಮಾಡ್ತಾನೋ ಅದೇ ಮೆಥಡ್ ನ ಇವನು ಕೂಡ ಫಾಲೋ ಮಾಡಿ ಫಸ್ಟ್ ಒಂದು ಹಂದಿನ ಕೊಲೆ ಮಾಡ್ತಾನೆ. ಇದನ್ ನೋಡಿ ಬುಕ್ ಕೊಟ್ಟಿದ್ದ ವ್ಯಕ್ತಿಗೆ ಶಾಕ್ ಆಗುತ್ತೆ. ಬೂಗಿಮ್ಯಾನ್ ಯಾವ ರೀತಿ ಅವನ್ ಬೇಟೆನ ಕೊಲ್ತಾನೋ ಅದನ್ನೇ ನಾನು ಫಾಲೋ ಮಾಡಿದ್ದೀನಿ ಅಂತ. ಅಷ್ಟರಲ್ಲಿ ಅವ್ರ ತಂದೆ ಹಂದಿ ಸತ್ತಿರೋ ವಿಷಯ ಗೊತ್ತಾಗಿ ಜೋಮೋನ್ಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆಮೇಲೆ ಆ ಬುಕ್ ಕೊಟ್ಟಿದ್ದ ವ್ಯಕ್ತಿ ಕಾಣೆ ಆಗ್ಬಿಟ್ರು. ಆದ್ರೆ ಒಂದಿನ ಬೂಗಿಮ್ಯಾನ್ ವೇಷ ಹಾಕೊಂಡು ಮತ್ತೆ ಮನೆಗ್ ಬಂದು ನಮ್ ತಂದೆನ ಸಾಯಿಸಿ ನನ್ಗೆ ಫ್ರೀಡಮ್ ಕೊಡ್ಸಿದ್ರು. ಆದ್ರೆ ನಮ್ ತಂದೆ ಸತ್ತಿರ್ಲಿಲ್ಲ. ಸಾಯಿಸು ಅಂತ ನನ್ಗೆ ಪ್ರವೋಕ್ ಮಾಡಿದ್ರು. ನಾನು ಬ್ರೈನ್ ಹೊರಗಡೆ ಬರೋವರೆಗೂ ಹೊಡೆದು ಸಾಯಿಸ್ಬಿಟ್ಟೆ. ಆಮೇಲೆ ಊರಿಗ್ ಬಂದು ರಿಪೋರ್ಟರ್ ಆಗಿ ಜಾಯ್ನ್ ಆದೆ. ಆದ್ರೆ ಇಲ್ಲಿನ ಜನ ನನ್ನ ಸರಿಯಾಗಿ ಮಾತಾಡಿಸ್ತಾನೆ ಇರ್ಲಿಲ್ಲ. ಜೊತೆಗೆ ಚಾನಲ್ ಓನರ್ ಕೂಡ ನೀನು ಸರಿಯಾಗಿ ನ್ಯೂಸ್ ರಿಪೋರ್ಟ್ ಮಾಡ್ತಿಲ್ಲ ಅಂತೆಲ್ಲ ಬೈತಾ ಇದ್ರು. ಇದೇ ಬೇಜಾರಲ್ಲಿ ಜಾಬ್ ನ ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾ ಇರುವಾಗ ಅಶೋಕ್ ಅನ್ನ ನೋಡ್ದೆ. ಅವರು ತನ್ನ ಚಿಕ್ಕ ಮಗನ್ ಜೊತೆ ಎಲ್ಲೋ ಹೊರಟಿದ್ರು. ಅವ್ರ ಜೊತೆ ಮಾತಾಡ್ತಾ ಇರುವಾಗ ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕ್ಬೇಡ ಅಂತ ಅವನಿಗೆ ಬೈತಾ ಇದ್ರು. ಆ ಹುಡ್ಗನ್ ಸಿಚುವೇಶನ್ ನೋಡಿ ನನ್ಗೆ ನನ್ ಬಾಲ್ಯ ನೆನ್ಪಾಯ್ತು. ಯಾಕಂದ್ರೆ ನಮ್ ತಂದೆನು ನನ್ಗೆ ಇದೇ ತರನೇ ಟಾರ್ಚರ್ ಮಾಡ್ತಿದ್ರು. ಅದಕ್ಕೆ ನೆಕ್ಸ್ಟ್ ಡೇನೆ ಅಶೋಕ್ ಅನ್ನ ಕೊಲೆ ಮಾಡ್ದೆ. ಅದ್ರಲ್ಲೂ ನೀವು ಬೂಗಿಮ್ಯಾನ್ ಅಂತ ಕರೆದಾಗ ಮತ್ತಷ್ಟು ಕೊಲೆಗಳನ್ನ ಮಾಡ್ಬೇಕು ಅಂತ ಅನ್ನಿಸ್ತು. ಈಗ ಎಂಕ್ವೈರಿ ಎಲ್ಲ ಆದ್ಮೇಲೆ ಹೊರಗಡೆ ಬಂದಾಗ ಉಜ್ವಲನ್ ಶಂಭುಗೆ ಹೇಳ್ತಾರೆ, ಕಿಲ್ಲರ್ ಇವನೊಬ್ನೇ ಅಲ್ಲ, ಇವನಿಗೆ ಇನ್ನೊಬ್ಬ ಪಾರ್ಟ್ನರ್ ಇದ್ದಾನೆ. ಯಾಕಂದ್ರೆ 3ನೇ ಕೊಲೆ ನಡೆದಾಗ ಬಾಡಿನ ಮರಕ್ಕೆ ನೇತ್ ಹಾಕಿದ್ರು. ಜೋಮೋನ್ ಒಬ್ನಿಂದ ಇದು ಸಾಧ್ಯ ಇಲ್ಲ. ಇನ್ನು ಕಾನ್ಸ್ಟೇಬಲ್ ಅಜಯ್ ಸತ್ತಾಗ ಅವನ್ ತಲೆಗೆ ಆಗಿದ್ದ ಗಾಯ ನೋಡಿದ್ರೆ ಸೇಮ್ ಮೆಥಡ್ ನಲ್ಲಿ ಕೊಲೆ ಮಾಡಿದ್ರುನು ಕಿಲ್ಲರ್ ತನ್ನ ಎಡಗೈಯಿಂದನೇ ಒಡೆದು ಸಾಯಿಸಿದ್ದಾನೆ. ಪ್ರೀವಿಯಸ್ ಮರ್ಡರ್ ಗಳಲ್ಲಿ ಕಿಲ್ಲರ್ ವಿಕ್ಟಿಮ್ಸ್ ನ ಕೊಲ್ಲೋಕೆ ಬಲಗೈ ಯೂಸ್ ಮಾಡ್ತಿದ್ದ ಅಂತ. ಈಗ ಗೋಡೆ ಮೇಲೆ ರಾತ್ರಿ 10 ಗಂಟೆ ಒಳಗಡೆ ಜೋಮೋನ್ ನ ಬಿಡುಗಡೆ ಮಾಡ್ಬೇಕು, ಇಲ್ಲ ಅಂದ್ರೆ ಕೊಲೆಗಳು ಮುಂದುವರಿಯುತ್ತೆ ಅಂತ. ಇದನ್ನ ಬರ್ದಿರೋದು ಜೋಮೋನ್ ನ ಪಾರ್ಟ್ನರ್. ಈಗ ಉಜ್ವಲನ್ ಜೋಮೋನ್ ನ ಭೇಟಿಯಾಗಿ ನಿನಗೆ ಒಬ್ಬ ಪಾರ್ಟ್ನರ್ ಇದ್ದಾನೆ ಅಂತ ನನಗ್ ಗೊತ್ತು. ಈಗ ಇವರೊಂದು ವಿಷಯನ ಹೇಳೋಕ್ ಶುರು ಮಾಡ್ತಾರೆ. ಜೋಮೋನ್ ನ ಪಾರ್ಟ್ನರ್ ಗೋಡೆ ಮೇಲೆ ಬರ್ದಿರೋದ್ ನೋಡಿ ಒಂದು ಪ್ಲಾನ್ ಮಾಡ್ತಾರೆ. ಈ ಊರಲ್ಲಿರೋ ಎಲ್ರು ಮನೆ ಬಿಟ್ಟು ಹೊರಗಡೆ ಬರಬಾರ್ದು. ಒಂದು ಮನೇಲಿ ಮಾತ್ರ ವಯಸ್ಸಾದ ತಾತ ಅಜ್ಜಿ ಹಾಗೇನೆ ಮೊಮ್ಮಕ್ಕಳನ್ನ ಇರಿಸಬೇಕು. ಯಾರು ಕೂಡ ಹೊರಗಡೆ ಬರ್ದೇ ಇದ್ದಾಗ ಯಾವ್ದಾದ್ರು ಮನೆಗೆ ನುಗ್ಗಿ ಕೊಲ್ಲೋಕೆ ಪ್ರಯತ್ನ ಮಾಡ್ತಾನೆ. ಯಾರ ಮನೇಲಿ ಗಟ್ಟಿ ಮುಟ್ಟಾದ ವ್ಯಕ್ತಿಗಳು ಇರ್ತಾರೋ ಆ ಮನೆಗೆ ಅವನು ನುಗ್ಗಲ್ಲ. ಗೋಡೆ ಮೇಲೆ ಬರ್ದಿರೋ ಪ್ರಕಾರ ಜೋಮೋನ್ನ 10 ಗಂಟೆ ಒಳಗಡೆ ಬಿಡದೆ ಹೋದ್ರೆ ಮಾತ್ರ ಕೊಲೆ ಮುಂದುವರಿಯುತ್ತೆ ಅಂತ ಬರ್ದಿದ್ದಾನೆ. 10 ಗಂಟೆವರೆಗೂ ವೆಯ್ಟ್ ಮಾಡಿ ನಾವು ಜೋಮೋನ್ನ ಬಿಡದೆ ಇದ್ದಾಗ ಖಂಡಿತ ಯಾವ ಮನೇಲಿ ವಯಸ್ಸಾದ ವ್ಯಕ್ತಿಗಳಿದ್ದಾರೋ ಅದೇ ಮನೆಗೆ ನುಗ್ತಾನೆ. ಆದ್ರೆ ನಮ್ಮೂರಲ್ಲಿ ಮನೆಗಳು ಪಕ್ಕ ಇರೋದ್ರಿಂದ ಅವನು ಇಲ್ಲಿ ಟಾರ್ಗೆಟ್ ಮಾಡಲ್ಲ. ಇನ್ನು ಈ ಊರಿಂದ ಸ್ವಲ್ಪ ದೂರದಲ್ಲಿ ಟೋಟಲ್ 6 ಮನೆ ಇದೆ. ಅದೆಲ್ಲ ದೂರ ಇದೆ. ಆ 6 ಮನೆಗಳಲ್ಲಿ ಯಾವ್ದಾದ್ರು ಒಂದು ಮನೆನ ಟಾರ್ಗೆಟ್ ಮಾಡ್ತಾನೆ. ಆ ಮನೆ ಯಾವ್ದು ಅಂತ ಡಿಸೈಡ್ ಮಾಡೋದು ನಾವೇ. ಅಲ್ಲಿರೋ 5 ಮನೆಗಳಲ್ಲಿ ಇರೋದು ತುಂಬು ಕುಟುಂಬ. ಸೊ ತುಂಬಾ ಜನ ಇರೋದ್ರಿಂದ ಆ ಮನೆಗಳನ್ನ ಅವನು ಟಾರ್ಗೆಟ್ ಮಾಡಲ್ಲ. ಇನ್ನು 6ನೇ ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಗಳನ್ನ ಇರಿಸೋಣ. ಒಂದೊಂದೇ ಮನೆನ ಹುಡ್ಕೊಂಡು ಕೊನೆಗೆ 6ನೇ ಮನೆಗೆ ಬರ್ತಾನೆ. ಆ ಮನೆಯಲ್ಲಿ ವಯಸ್ಸಾದ ವ್ಯಕ್ತಿಗಳೇ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಖಂಡಿತ ಟಾರ್ಗೆಟ್ ಮಾಡ್ತಾನೆ. ಆಗ ನಾವು ಅವನ್ನ ಹಿಡಿಬಹುದು ಅಂತ.
ಪ್ಲಾನ್ ಪ್ರಕಾರ ವಯಸ್ಸಾದ ಅಜ್ಜಿ ಅಜ್ಜ ಹಾಗೇನೆ ಮೊಮ್ಮಕ್ಕಳನ್ನ ಮನೆಗ್ ಕಳಿಸ್ತಾರೆ. ಎಲ್ಲಾ ಮನೆ ಚೆಕ್ ಮಾಡಿದ ಕಿಲ್ಲರ್ ಈ ಮನೆಯಲ್ಲಿ ವಯಸ್ಸಾದವರೇ ಇದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಈ ಮನೆಗೆ ನುಗ್ಗಿ ಇನ್ನೇನೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಶಂಭು ಎಂಟರ್ ಆಗಿ ಕಿಲ್ಲರ್ಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಹಾಗಾದ್ರೆ ಇವನ್ ಪಾರ್ಟ್ನರ್ ನ ಕೂಡ ಅರೆಸ್ಟ್ ಮಾಡ್ಬಿಟ್ರು, ಕತೆ ಮುಗಿತಲ್ಲ ಅಂತ ಅನ್ನಿಸ್ತಾ ಇದೆಯಾ? ಆಕ್ಚುಲಿ ಇಲ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಆಕ್ಚುಲಿ ಇವನು ಜೋಮೋನ್ ಅಲ್ಲ. ಇದನ್ನ ಹೇಗೆ ಉಜ್ವಲನ್ ಕಂಡು ಹಿಡಿದ್ರು ಗೊತ್ತಾ? ಗೋಡೆ ಮೇಲೆ ಬರ್ದಿದ್ದ ಹ್ಯಾಂಡ್ ರೈಟಿಂಗ್ ನೋಡಿದಾಗ ಅಲ್ಲಿ ಒಂದು ಮಾರ್ಕ್ ಇದೆ. ಇದನ್ನ ಬರ್ದಿರೋದು ಒಬ್ಬ ರೈಟ್ ಹ್ಯಾಂಡೆಡ್ ಪರ್ಸನ್. ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಬರ್ದ್ರೆ ಈ ಮಾರ್ಕ್ಸ್ ಅಕ್ಷರದ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಫಸ್ಟ್ 3 ಕೊಲೆ ಮಾಡಿರೋದು ಜೋಮೋನ್. ಅವನು ರೈಟ್ ಹ್ಯಾಂಡೆಡ್ ಪರ್ಸನ್. ಅವನು ವಿಕ್ಟಿಮ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋ ರೀತಿಯಿಂದಾನೇ ಗೊತ್ತಾಗಿದೆ. ಅವನು ನ್ಯೂಸ್ ರಿಪೋರ್ಟ್ ಮಾಡುವಾಗ್ಲೂ ಬಲ್ಗೈ ಯೂಸ್ ಮಾಡ್ತಿದ್ದ. ನನ್ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದಾಗ್ಲೂ ಬಲ್ಗೈನೇ ಯೂಸ್ ಮಾಡ್ತಿದ್ದ. ಆದ್ರೆ ನಾವು ಫಸ್ಟ್ ಅರೆಸ್ಟ್ ಮಾಡಿದ್ದ ಕಿಲ್ಲರ್ ಎಡ್ಗೈ ಯೂಸ್ ಮಾಡ್ತಿದ್ದ. ಆಗ್ಲೇ ಗೊತ್ತಾಗಿದೆ ಇವನು ಜೋಮೋನ್ ಅಲ್ಲ ಅಂತ. ಅಂದ್ರೆ ಟ್ರ್ಯಾಪ್ ಸೆಟ್ ಮಾಡಿ ಅಲ್ಲಿ ಶಂಭು ಸರ್ ಅರೆಸ್ಟ್ ಮಾಡಿರೋದೇ ನಿಜವಾದ ಜೋಮೋನ್. ಟ್ವಿಸ್ಟ್ ಏನಂದ್ರೆ ಇಲ್ಲಿರೋದು ಅವನ್ ಟ್ವಿನ್ ಬ್ರದರ್. ಇಬ್ಬರನ್ನು ಇವ್ರ ತಂದೆ ಮನೇಲಿ ಕೂಡು ಹಾಕಿ ಟಾರ್ಚರ್ ಮಾಡಿರ್ತಾರೆ. ಆಮೇಲೆ ಇವ್ರಿಬ್ರಿಗೂ ಕೂಡ ಆ ವ್ಯಕ್ತಿ ಆ ಬುಕ್ ನ ಕೊಟ್ಟು ಓದೋಕ್ ಹೇಳಿ ರಾಕ್ಷಸರನ್ನಾಗಿ ಬದಲಾಯಿಸಿರ್ತಾರೆ. ಜೋಮೋನ್ ನ ಟ್ವಿನ್ ಬ್ರದರ್ ಬೇರೆ ಕಡೆ ಇದ್ದ. ಇಲ್ಲಿ ಸಿಕ್ತಿರೋ ಬೂಗಿಮ್ಯಾನ್ ಫೇಮ್ ಕೇಳಿ ಅವನು ಕೂಡ ಇಲ್ಲಿಗೆ ಬಂದಿರ್ತಾನೆ. ಆದ್ರೆ ಆ ದಿನ ಜೋಮೋನ್ಗೆ ಹುಷಾರಿರ್ಲಿಲ್ಲ. ಕೊಲೆ ಮಾಡೋದ್ನ ನಿಲ್ಲಿಸ್ಬಿಟ್ರೆ ಜನರಿಗೆ ಭಯ ಹೋಗುತ್ತೆ ಅಂತ ಇವನ್ ಟ್ವಿನ್ ಬ್ರದರ್ ಕಾನ್ಸ್ಟೇಬಲ್ ಅಜಯ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿರೋದು. ಆಗ್ಲೇ ಉಜ್ವಲನ್ಗೆ ಗೊತ್ತಾಗಿದೆ ಈ ಕೊಲೆ ಮಾಡಿರೋದು ಜೋಮೋನ್ ಅಲ್ಲ ಅಂತ. ಟ್ರ್ಯಾಪ್ ಸೆಟ್ ಮಾಡಿದಾಗ ಫಸ್ಟ್ ಇವನೇ ಸಿಗಾಕೊಂಡಿರ್ತಾನೆ. ಯಾವಾಗ ಇಂಟರೋಗೇಷನ್ ಟೈಮ್ ಅಲ್ಲಿ ಇವನು ಎಡಗೈ ಯೂಸ್ ಮಾಡಿರ್ತಾನೋ ಆಗ್ಲೇ ಇವನು ಜೋಮೋನ್ ಅಲ್ಲ ಅನ್ನೋದು ಗೊತ್ತಾಗಿ ಇವನ್ ಟ್ವಿನ್ ಬ್ರದರ್ ಆಗಿರೋ ಜೋಮೋನ್ಗೆ ಟ್ರ್ಯಾಪ್ ಸೆಟ್ ಮಾಡಿ ಅರೆಸ್ಟ್ ಮಾಡಿರ್ತಾರೆ. ಈಗ ಅಣ್ಣ ತಮ್ಮ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದ ಉಜ್ವಲನ್ಗೆ ಥ್ಯಾಂಕ್ ಯು ಡಿಟೆಕ್ಟಿವ್ ಉಜ್ವಲನ್ ಅಂತ ಹೇಳಿ ಶಂಭು ಅಲ್ಲಿಂದ ಹೋಗ್ತಾರೆ. ಊರಿನ ಜನ ಉಜ್ವಲನ್ನ ಹೀರೋ ತರ ನೋಡ್ತಾರೆ. ಈ ವ್ಯಕ್ತಿ ಯಾಕೆ ಅವರಿಬ್ಬರಿಗೆ ಆ ಬುಕ್ ಕೊಟ್ಟು ರಾಕ್ಷಸರನ್ನಾಗಿ ಬದಲಾಯಿಸ್ಬಿಟ್ಟ, ಹಾಗೇನೆ ಮಕ್ಕಳನ್ನ ಹಿಡಿಯೋ ಕೊಕ್ಕಾಚಿ ಯಾರು ಅನ್ನೋದು ಪಾರ್ಟ್ 2 ನಲ್ಲಿ ಗೊತ್ತಾಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.